ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಸ್ನೇಹಿತರೆ 10ನೇ ತರಗತಿಯ ಸಮಾಜ ವಿಜ್ಞಾನ ಸರಣಿಯ ಭಾಗ 1ರಲ್ಲಿ ಅಧ್ಯಾಯ 15 ಅರ್ಥಶಾಸ್ತ್ರವನ್ನು ಇವತ್ತು ನಿಮಗೋಸ್ಕರ ತಂದಿದ್ದೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಠ ಇದು. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಎರಡರನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಮುಂದಿನ ಫ್ಯೂಚರ್ ಎಕ್ಸಾಮಿನೇಷನ್ಸಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿಯೇ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ. ಸ್ನೇಹಿತರೆ, ಕೊನೆವರೆಗೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಭಾಳ ಅದ್ಭುತವಾಗಿರ್ತಕ್ಕಂತಹ ದೇಶದ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಮತ್ತು ಈ ದೇಶ ಹೇಗೆ ಇವತ್ತು ಡೆವಲಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನೀವು ಇದರಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ಇದುವರೆಗೂ ಕೂಡ ಯಾರು ಸಾಧನಾ ಯೂಟ್ಯೂಬ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ವಿಡಿಯೋಗಳ ಸರಣಿಯ ನೋಟಿಫಿಕೇಷನ್ಸ್ಗಳನ್ನು ಪಡೀರಿ. ಕ್ವಿಕ್ಕಾಗಿ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅಧ್ಯಾಯಗಳ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀವಿ ಅಂತ ಹೇಳುತ್ತಾ ಬನ್ನಿ ಮುಂದಿನ ವಿಡಿಯೋ ವಿಚಾರದಲ್ಲಿ ಏನಿದೆ ಅಂಥೇಳಿ ನಾವು ನೋಡೋಣ. ಸ್ನೇಹಿತರೆ, ಇದು ಅರ್ಥಶಾಸ್ತ್ರ ಅಧ್ಯಾಯ 15 ನಿಮಗೋಸ್ಕರ ತಂದಿದ್ದೇನೆ. ಏನಿದೆ ಇಲ್ಲಿ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇವೆರಡರ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಅಧ್ಯಯನ ಮಾಡ್ತೀರಾ. ಅಂದರೆ ಅರ್ಥವ್ಯವಸ್ಥೆ ಅಂದರೆ ಏನು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ, ಭಾರತದಲ್ಲಿ ಯೋಜನೆ ಅನ್ನೋ ಕಾನ್ಸೆಪ್ಟ್ಸು ಹೇಗೆ ಬಂತು, ಹೇಗೆ ಡೆವಲಪ್ ಆದ್ವಿ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಸಾಧನೆಗಳು ಹಾಗೂ ಹಸಿರು ಕ್ರಾಂತಿಯ ವಿಚಾರಗಳನ್ನು ಈ ಪಾಠದಲ್ಲಿ ತುಂಬಾ ವಿವರವಾಗಿ ನೀವು ಇದರಲ್ಲಿ ತಿಳ್ಕೊಳ್ತೀರಾ ಅಂತ ನನಗೆ ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಅರ್ಥವ್ಯವಸ್ಥೆ ಅಂದರೆ ಏನು, ಇದು ಚೆನ್ನಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅರ್ಥವ್ಯವಸ್ಥೆ ಅಂತಂದರೆ ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತ ಹೇಳಿ ಕೂಡ ಕರಿತೀವಿ. ಮಾನವ ತನ್ನ ಒಂದು ಅಭಿವೃದ್ಧಿಗಾಗಿ ತಾನು ಜೀವನ ಶೈಲಿಯನ್ನು ಅದ್ಭುತವಾಗಿ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಅವನು ಕೈಗೊಳ್ಳುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತ ಕೂಡ ಕರಿತೀವಿ. ಹಾಗಾದರೆ ಅರ್ಥವ್ಯವಸ್ಥೆಯ ಮೂಲ ಗುರಿ ಏನಾಗಿರುತ್ತೆ, ಇದು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. 1 ಮಾರ್ಕ್ಸಿ ಕೇಳ್ಬೋದಾದಂತಹ ಅರ್ಥವ್ಯವಸ್ಥೆ ಎಂದರೇನು ತಿಳ್ಕೊಂಡ್ರೆ, ಹಾಗಾದರೆ ಅರ್ಥವ್ಯವಸ್ಥೆಯ ಮೂಲ ಗುರಿ ಏನಾಗಿರುತ್ತೆ ಅಂತ ಕೇಳಿದ್ರೆ ವೆರಿ ಸಿಂಪಲ್. ಅರ್ಥವ್ಯವಸ್ಥೆಯ ಮೂಲ ಗುರಿ ಮಾನವನ ಕ್ಷೇಮಾಭಿವೃದ್ಧಿ ಹಾಗೂ ಸರ್ಕಾರ ಮತ್ತು ಮಾನವನ ಕ್ಷೇಮಾಭ್ಯುದಯ ದೃಷ್ಟಿಯಿಂದ ಹೇಗೆ ಸರ್ಕಾರ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವ ಕಂಪ್ಲೀಟ್ ಪ್ಯಾಕೇಜನ್ನೇ ನಾವು ಅರ್ಥವ್ಯವಸ್ಥೆಯ ಮೂಲ ಗುರಿ ಅಂತ ಕೂಡ ಕರಿತೀವಿ. ಅರ್ಥವ್ಯವಸ್ಥೆಯ ಮೂಲ ಗುರಿನೇ ಅದು ಮಾನವನ ಕ್ಷೇಮಾಭಿವೃದ್ಧಿ, ಸರ್ಕಾರ ಸಹ ಮಾನವನ ಕ್ಷೇಮಾಭ್ಯುದಯ ದೃಷ್ಟಿಯಿಂದ ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದೇ ಅದರ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾದರೆ ಸ್ನೇಹಿತರೆ, ಇಲ್ಲೊಂದು ಡೌಟ್ ಶುರುವಾಗತ್ತೆ ನಮಗೆ, ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬೇಕಾ ಬೇಡವಾ ಅಂತ. ಹೌದಲ್ವಾ? ಯಾಕೆಂದರೆ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಇರಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡಬೇಕು ಅಂದರೆ ಮಾನವ ಕೈಗೊಳ್ಳತಕ್ಕಂಥ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬೇಕಾ ಅಥವಾ ಆರ್ಥಿಕಾಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ಏನು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸ್ನೇಹಿತರು, ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, 19ನೇ ಶತಮಾನದ ಅಂತ್ಯದವರೆಗೂ ಕೂಡ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬಾರದು ಎಂದು ಅಂದಿನ ಹಲವು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ರು. ಯಾವಾಗ? 19th ಸೆಂಚುರಿ ಬ್ಯಾಕ್, 19th ಸೆಂಚುರಿಯ ಹಿಂದೆ ಹೇಳ್ತಾ ಇದ್ದಿದ್ದೆ ನಮ್ಮ ಎಕನಾಮಿಕ್ಸ್ಗಳು ಅದೇನೆ, ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬಾರ್ದು ಅಂತ. ಬಟ್ ಆ ನಂತರ ಏನಾಯಿತು, ಹಾಗಾದರೆ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ, ಶಾಂತಿ ಸುವ್ಯವಸ್ಥೆ ಪಾಲನೆ ಮಾಡುವ ಮೂಲಭೂತ ಕರ್ತವ್ಯಗಳನ್ನಷ್ಟೇ ನಿರ್ವಹಿಸಬೇಕಾ ಅನ್ನೋದು ಬಂದಾಗ ಎಸ್, 19ನೇ ಶತಮಾನದ ಅಂತ್ಯದವರೆಗೂ ಕೂಡ ಒಂದು ಸರ್ಕಾರ ಇಷ್ಟನ್ನೇ ನಿರ್ವಹಣೆ ಮಾಡ್ತಾ ಇತ್ತು. ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ, ಶಾಂತಿ ಸುವ್ಯವಸ್ಥತೆ ಪಾಲನೆ ಅಂತ ಕೆಲಸಗಳನ್ನಷ್ಟೇ ಮಾಡ್ತಾಯಿತ್ತು. ಆದರೆ
20ನೇ ಶತಮಾನದಲ್ಲಿ ಏನಾಯಿತು, ಕಲ್ಯಾಣ ರಾಜ್ಯಗಳ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಡೆವಲಪ್ಡ್ ನೇಷನ್ಗೆ ಆಗಬೇಕು ಅಂತಂದರೆ ಡೆವಲಪಿಂಗ್ ನೇಷನ್ಸ್ಗಳು ಯಾವ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನುವಂಥ ವಿಚಾರ ಬಂತು. ಅದನ್ನೇ ಕಲ್ಯಾಣ ರಾಜ್ಯಗಳ ಕಲ್ಪನೆ ಅಂತ ಕರಿತೀವಿ. ಯಾವಾಗ ಕಲ್ಯಾಣ ರಾಜ್ಯಗಳ ಕಲ್ಪನೆ ಶುರುವಾಯಿತೋ ಅಲ್ಲಿಂದ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಗ್ತಾ ಬಂತು. ಹಾಗೆ ವಿಸ್ತರಣೆಯಾಗ್ತಾ ಬಂದ ಹಾಗೆ ಸರ್ಕಾರ ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ ಸಂಪರ್ಕ, ಇನ್ನು ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಕ್ಕೆ ಮುಂದಾದವು. ಹಾಗಾಗಿ ಸರ್ಕಾರ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸೋದು ಅನಿವಾರ್ಯ ಆಯಿತು, ಅದು ಮುಂದಾಯಿತು ಕೂಡ. ಹೀಗಾಗಿ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾತ್ರ ಹೆಚ್ಚಿನ ಪ್ರಾಮುಖ್ಯತೆ ಪಡೀತು. ಹಾಗೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯೋದಕ್ಕೆ ಕಾರಣ ಏನು ಅಂತಂದರೆ, ಮೂಲಭೂತ ಅವಶ್ಯಕತೆಗಳು, ಸೌಕರ್ಯಗಳು ಅಂದರೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ ಸಂಪರ್ಕ ಇವೆಲ್ಲದನ್ನು ಮಾಡಿಕೊಡ್ಬೇಕಾದಂಥ ಅನಿವಾರ್ಯತೆ ಇದ್ದರೆ ಮಾತ್ರ ಈ ದೇಶ ಡೆವಲಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ನಮ್ಮ ಕಲ್ಯಾಣ ರಾಜ್ಯಗಳಲ್ಲಿ ಬಂದ ಮೇಲೆ ಸರ್ಕಾರ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. 20ನೇ ಶತಮಾನದಲ್ಲಿ ಹಾಗೆ ಸರ್ಕಾರಗಳು ನಡೆಯೋದಕ್ಕೆ ಶುರುವಾದವು. ಹಾಗಾದರೆ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಸರ್ಕಾರದ ಪಾತ್ರ ಹೇಗಿರುತ್ತೆ? ಡೆವಲಪಿಂಗ್ ನೇಷನ್ಸ್ಗಳಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗ, ಬಡತನ, ಕೃಷಿ ಹಿಂದುಳಿದಿರುತ್ತೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯಾಗಿರುತ್ತೆ. ಇಂಥ ಅನೇಕ ಸಮಸ್ಯೆಗಳು ಕಂಡು ಬರ್ತಾ ಇರ್ತವೆ. ಇಂಥ ಅನೇಕ ಸಮಸ್ಯೆಗಳು ಕಂಡುಬರೋದು ಡೆವಲಪಿಂಗ್ ನೇಷನ್ಸಲ್ಲಿ. ನೀವು ನೋಡಿದ್ದೀರ, ಭಾರತ ಡೆವಲಪಿಂಗ್ ನೇಷನ್ಸ್ ಅಂತೀವಿ, ಅಮೇರಿಕಾ ಡೆವಲಪ್ಡ್ ನೇಷನ್ಸ್ ಅಂತ ಕರಿತೀವಿ. ಆ ದೇಶಕ್ಕೂ ನಮ್ಮ ದೇಶಕ್ಕೂ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಇಲ್ಲಿ ಇದೇನೆ, ನಮ್ಮ ದೇಶದಲ್ಲಿ ನಿರುದ್ಯೋಗ, ಬಡತನ, ಕೃಷಿ ಹಿಂದುಳಿದಿರೋದು, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ, ಅಂದರೆ ಕೆಲವು ಶ್ರೀಮಂತರು ಶ್ರೀಮಂತರೇ ಇರ್ತಾರೆ, ಬಡವರು ಬಡವರೇ ಇರ್ತಾರೆ. ಹೀಗೆ ಆದಾಯದ ಅಸಮಾನ ಹಂಚಿಕೆಯಾಗಿರುತ್ತೆ. ಹಾಗಾದರೆ ಮೂಲಭೂತ ಸೌಲಭ್ಯಗಳಾದ ಸಾರಿಗೆ, ಸಂಪರ್ಕ, ವಿದ್ಯುತ್ತು, ಶಿಕ್ಷಣ, ಆರೋಗ್ಯ ಮುಂತಾದ ಕೊರತೆಗಳನ್ನು ಕೂಡ ನಮ್ಮಂಥ ದೇಶಗಳು ಎದುರಿಸ್ತಾ ಇರ್ತವೆ. ಇಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ತಾನು ಕೈಗೊಳ್ಳೋ ಚಟುವಟಿಕೆಯಿಂದ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸರ್ಕಾರಗಳು ಇಲ್ಲಿ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಏನಾಗತ್ತೆ, ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯತ್ತ ಮುಖ ಮಾಡುತ್ತೆ. ಹಾಗಾದರೆ ನಮ್ಗೆ ವೆರಿ ಇಂಪಾರ್ಟೆಂಟ್, ಹಾಗಾದರೆ ಆರ್ಥಿಕ ಏರಿಳಿತ ಅಂದರೆ ಏನು? ನಮ್ಮ ದೇಶದಲ್ಲಿ ಈ ಅರ್ಥವ್ಯವಸ್ಥೆ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲ್ಲ, ಸಾಮಾನ್ಯವಾಗಿ ಏರಿಳಿತವನ್ನು ಮಾಡ್ತಾ ಇರ್ತದೆ. ಅರ್ಥವ್ಯವಸ್ಥೆಯಲ್ಲಿ ಹಾಗಾದರೆ ಆರ್ಥಿಕ ಏರಿಳಿತ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ನೋಡಿ, ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆಗಳು, ಬೆಲೆ ಈ ಮುಂತಾದವುಗಳು ಏನಾಗಿದ್ದಾವೆ ಅಂದರೆ ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುತ್ತೆ. ಇಂತಹ ಏರಿಳಿತಗಳನ್ನೇ ಆರ್ಥಿಕ ಏರಿಳಿತ ಅಂತ ಕೂಡ ಕರಿತೀವಿ. ನಿಮಗೆ ಗೊತ್ತಿದೆ, ಇವಾಗಿದ್ದಂಥ ಬೆಲೆ ನೆಕ್ಸ್ಟ್ ವಾರ ಇರೋದಿಲ್ಲ, ಅಂದರೆ ಬೆಲೆ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ನ್ಯಾಷನಲ್ ಇನ್ಕಮ್ ಅಂತ ಏನು ಕರಿತೀವಿ, ರಾಷ್ಟ್ರೀಯ ಆದಾಯ, ಈ ವರ್ಷ ಜಾಸ್ತಿ ಬರ್ಬೋದು, ನೆಕ್ಸ್ಟ್ ಇಯರ್ ಕಡಿಮೆ ಆಗ್ಬೋದು. ಪ್ರೊಡಕ್ಷನ್ ಒಂದು ಸಾರಿ ಹೆಚ್ಚಾಗ್ಬೋದು, ಒಂದು ಸಾರಿ ಕಡಿಮೆ ಆಗ್ಬೋದು. ಈ ಕೊರೋನಾ ಅಂಥ ಸಂದರ್ಭದಲ್ಲಿ ನಿಲ್ಲಾಗ್ಬಿಡ್ಬೋದು, ನಿಂತೇ ಬಿಡ್ಬೋದು. ಮತ್ತು ಉದ್ಯೋಗ, ಹೂಡಿಕೆ ಇವುಗಳಲ್ಲೆಲ್ಲ ವ್ಯತ್ಯಾಸ ಆಗೋದನ್ನೇ ನಾವು ಆರ್ಥಿಕ ಏರಿಳಿತ ಅಂತ ಕೂಡ ಕರಿತೀವಿ. ಹಾಗಾದರೆ ಅರ್ಥವ್ಯವಸ್ಥೆ ಹೆಚ್ಚಿನ ಏರಿಳಿತಗಳಿಲ್ಲದೆ ಒಂದು ಪ್ರಗತಿಯತ್ತ ಮುಖ ಮಾಡಿದರೆ ಅದನ್ನು ಆರ್ಥಿಕ ಸ್ಥಿರತೆ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಆರ್ಥಿಕ ಏರಿಳಿತಗಳು ಎಲ್ಲ ವ್ಯವಸ್ಥೆಯಲ್ಲಿ ಕಂಡುಬರ್ತವೆ. ಆದರೆ ನಾವು ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸಾಧಿಸಬೇಕು ಅಂತಂದರೆ ಹೆಚ್ಚಿನ ಏರಿಳಿತಗಳಿರಬಾರ್ದು. ಹೆಚ್ಚಿನ ಏರಿಳಿತಗಳು ಇರದೇನೆ ಆ ದೇಶ ಪ್ರಗತಿಯತ್ತ ಮುಖ ಮಾಡಿದ್ರೆ ಅದನ್ನು ನಾವು ಆರ್ಥಿಕ ಸ್ಥಿರತೆ ಅಂತ ಕೂಡ ಕರಿತೀವಿ. ಹಾಗಾದರೆ ಅರ್ಥವ್ಯವಸ್ಥೆ ಗೊತ್ತಾಯಿತು, ಸರ್ಕಾರದ ಹಸ್ತಕ್ಷೇಪ ಗೊತ್ತಾಯಿತು, ಮುಂದುವರಿಯುತ್ತಿರುವ ದೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ, ಆರ್ಥಿಕ ಏರಿಳಿತಗಳ ಬಗ್ಗೆನೂ ಕೂಡ ಗೊತ್ತಾಯಿತು. ಹಾಗಾದರೆ ಬಹಳ ಇಂಪಾರ್ಟೆಂಟಾಗಿ ಒಂದು ಮ್ಯಾಟ್ರು ನಮ್ಮ ಎದುರುಗಡೆ ಬರುತ್ತೆ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂದರೆ ಏನು ಅಂತ ವಿಚಾರ. ನೋಡಿ, ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಉತ್ಪಾದನೆಯಾಗುವ ಆದಾಯ, ಸಂಪತ್ತು, ಬಡವ ಬಲ್ಲಿದ, ನಗರ ಗ್ರಾಮೀಣ
ಎಂಬ ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗಬೇಕಾಗ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಸೋಷಿಯಲ್ ಜಸ್ಟಿಸ್ ಅಂದ ತಕ್ಷಣ ನೀವು ಕಾನೂನು ಎಲ್ಲರಿಗೆ ಸಮಾನ ಅಂತ ನೀವು ಕಾನೂನು ಸಂವಿಧಾನದ ವಿಚಾರ ಮಾತಾಡೋದಲ್ಲ, ಇದು ಅರ್ಥಶಾಸ್ತ್ರದ ಕಾನ್ಸೆಪ್ಟು. ಸಾಮಾಜಿಕ ನ್ಯಾಯದಲ್ಲಿ ಏನು ಬರುತ್ತೆ, ನಮ್ಮ ದೇಶದಲ್ಲಿ ಉತ್ಪಾದನೆಯಾಗ್ತಕ್ಕಂತಹ ಆದಾಯ ಮತ್ತು ಇಲ್ಲಿರುವಂಥ ಸಂಪತ್ತು ಏನಾಗಬೇಕು, ಬಡವ ಶ್ರೀಮಂತರ ನಡುವೆ ಅಸಮಾನವಾಗಿದೆಯಲ್ಲ, ಮತ್ತು ನಗರ ಮತ್ತು ಗ್ರಾಮೀಣ ವ್ಯವಸ್ಥೆಗಳ ಜನರಲ್ಲಿ ಏನು ಅಸಮಾನತೆ ಇದೆ, ಹಾಗೆ ತಾರತಮ್ಯ ಇಲ್ಲದೇ ಸಮಾಜದ ಎಲ್ಲ ಜನರಿಗೆ ಈ ಆದಾಯ ಮತ್ತು ಸಂಪತ್ತು ಸಮಾನವಾಗಿ ಹಂಚಿಕೆಯಾಗೋದನ್ನು ಸಾಮಾಜಿಕ ನ್ಯಾಯ ಅಂತ ಕೂಡ ಕರಿತೀವಿ. ಹಾಗಾಗಿನೇ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ಸರ್ಕಾರದ ಪಾತ್ರ ತುಂಬಾ ಪ್ರಮುಖ ಆಗತ್ತೆ. ಈಗ ನಿಮಗೆ ಗೊತ್ತಾಯಿತು ಸೋಷಿಯಲ್ ಜಸ್ಟಿಸ್ ಅಂದರೆ ಏನು ಅಂದರೆ, ನಮ್ಮ ದೇಶದ ಆದಾಯ ಮತ್ತು ಸಂಪತ್ತು ಯಾವುದೇ ತಾರತಮ್ಯ ಇಲ್ಲದೇ ಸಮಾಜದ ಎಲ್ಲ ಜನರಲ್ಲಿ ಸಮಾನವಾಗಿ ಹಂಚಿಕೆಯಾಗೋದನ್ನು ನಾವೇನಂತ ಕರಿತೀವಿ, ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಹೀಗೆ ಸಮಾನವಾಗಿ ಹಂಚಬೇಕು ಅಂದರೆ ಇಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನು ಏನು ಮಾಡಬೇಕು, ವಹಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸರ್ಕಾರ ಸಾಮಾಜಿಕ ನ್ಯಾಯ ಆದಾಯ ಹಂಚಿಕೆ ಅಂತ ಮಾತಾಡ್ತಾ ಇದ್ವಿ. ಹಂಗೆ ಹಂಚಬೇಕು ಅಂದರೆ ಏನು ಬೇಕು, ಪ್ಲ್ಯಾನ್ಗಳು ಬೇಕು. ಹಾಗಾದರೆ ಆರ್ಥಿಕ ಯೋಜನೆಗಳು ಅನ್ನೋ ವಿಚಾರ ನಮ್ಮ ಮುಂದೆ ಬರುತ್ತೆ. 20ನೇ ಶತಮಾನದಲ್ಲಿ ಸರ್ಕಾರಗಳು ಶೀಘ್ರವಾದಂಥ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಮುಖ ತಂತ್ರವಾಗಿ ಈ ಆರ್ಥಿಕ ಯೋಜನೆಯನ್ನು ಬಳಸ್ಕೊಂಡು ಬಂದವು. ನೋಡಿ, 1929ವರೆಗೂ ಕೂಡ ಪ್ರತಿಯೊಂದು ದೇಶಗಳು ತಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ವು. ಆದರೆ ವರ್ಲ್ಡ್ ವೈಡಲ್ಲಿ ಒಂದು ಸ್ಪೆಷಲ್ ಆದಂಥ ಯೋಜನೆಗಳನ್ನು ಪರಿಚಯಿಸಿದ್ದೇ ಸೋವಿಯತ್ ರಷ್ಯಾ. ಆದರೆ ಇವತ್ತು ಬರೀ ಅದನ್ನು ರಷ್ಯಾ ಅಂತ ಕರಿತೀವಿ. ಆಗ 1929ರಲ್ಲಿ USSR ಅಂತ ಕರಿತಿದ್ವಿ, ಸೋವಿಯತ್ ರಷ್ಯಾ. ಆ ದೇಶದಲ್ಲಿ ಸ್ಟಾಲಿನ್ ಇದ್ದ ಅಲ್ಲಿ ಅಧ್ಯಕ್ಷನಾಗಿ. ಆತ ಈ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸ್ತಾನೆ. ಹಾಗೆ ಜಾರಿಗೊಳಿಸೋದ್ರ ಮುಖಾಂತರವಾಗಿ ಆ ರಷ್ಯಾವನ್ನು ಆರ್ಥಿಕ ಪ್ರಗತಿ ಸಾಧಿಸೋದಲ್ಲಿ ತುಂಬಾ ಆತ ಶ್ರಮ ಹಾಕ್ತಾನೆ. ತುಂಬಾ ರೀತಿಯ ಗೊಂದಲಗಳಿಂದ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಇರಲಿಲ್ಲ. ಬಟ್ ಯಾವಾಗ ಸ್ಟಾಲಿನ್ ಅವರು 1929ರಲ್ಲಿ ರಷ್ಯಾದಲ್ಲಿ ಆರ್ಥಿಕ ಯೋಜನೆಗಳ ತಂತ್ರಗಾರಿಕೆಯನ್ನು ಪರಿಚಯಿಸಿದ್ರು, ಅಲ್ಲಿಂದ ರಷ್ಯಾ ಡೆವಲಪ್ ಆಯಿತು. ಆ ನಂತರ ಎಲ್ಲ ದೇಶಗಳು ಆ ಮಾದರಿಗಳಲ್ಲಿ ಫಾಲೋ ಮಾಡ್ತಾ ಬಂದವು. ಭಾರತ ಕೂಡ ಏನು ಮಾಡ್ತು, ಇದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಗಾಗಿಯೇ 2ನೇ ಮಹಾಯುದ್ಧದ ನಂತರ ವಿಶ್ವದ ಎಲ್ಲ ದೇಶದ ಬಹುತೇಕ ರಾಷ್ಟ್ರಗಳು ತುಂಬ ಆರ್ಥಿಕ ಸಂಕಷ್ಟವನ್ನು ಎದುರಿಸಿದ್ವು. ಯಾಕೆ ಅಂತಂದರೆ ಎಕನಾಮಿಕಲಿ ತುಂಬ ಲಾಸ್ ಮಾಡ್ಕೊಂಡಿದ್ವು ಯುದ್ಧದಲ್ಲಿ ಭಾಗವಹಿಸಿ. ಹಾಗಾಗಿ ಆರ್ಥಿಕ ಯೋಜನೆಗಳಿಗೆ ಮೊರೆ ಹೋಗಬೇಕಾದ ಅನಿವಾರ್ಯತೆ ಬಂತು. ನಮ್ಮ ದೇಶಕ್ಕೂ ಅಷ್ಟೇ. ಬಟ್ ನಾವು ಯುದ್ಧದಲ್ಲಿ ಭಾಗವಹಿಸಿರ್ಲಿಲ್ವಲ್ಲ ಅಂತ ಕೇಳಿಬಿಡಿ, ನಮ್ಮ ದೇಶ ಇಂಗ್ಲೆಂಡ್ನ ಪರವಾಗಿಯೂ ಕೂಡ ನಾವು ಯುದ್ಧದಲ್ಲಿ ಇದ್ವಿ. ಯಾಕೆಂದರೆ ಇಂಗ್ಲೆಂಡ್ ಸರ್ಕಾರ ನಮಗೆ ಆ ರೀತಿ ಘೋಷಣೆ ಮಾಡಾಗಿತ್ತು. ಭಾರತೀಯ ಸೈನಿಕರು ಕೂಡ ಹೋರಾಟ ಮಾಡಿದ್ದಾರೆ, ಇಂಗ್ಲೆಂಡ್ನ ಪರವಾಗಿ ಮಹಾಯುದ್ಧಗಳಲ್ಲಿ ಭಾಗವಹಿಸಿರೋ ಒಂದು ಇತಿಹಾಸವನ್ನು ನೀವು ಇತಿಹಾಸದಲ್ಲಿ ಓದಿದ್ದೀರಾ. ಹಾಗಾದರೆ ನಮ್ಮ ದೇಶ ಇಷ್ಟೊಂದು ಆರ್ಥಿಕ ದುಸ್ಥಿತಿಗೆ ಬಂದಾಗ ಏನು ಮಾಡಿದ್ವಿ, ಭಾರತ ಸ್ವತಂತ್ರ ಆಗುತ್ತೆ 1947ನಲ್ಲಿ. ಆನಂತರ ನಮ್ಮಲ್ಲಿ ಸರ್ಕಾರ ರಚನೆ ಆಗುತ್ತೆ. ಜವಾಬ್ದಾರಿ ಸರ್ಕಾರದ ನಂತರ ಎಲೆಕ್ಟೆಡ್ ಗೌರ್ನಮೆಂಟ್ ಕೂಡ ಬಂತು, ಚುನಾಯಿತ ಸರ್ಕಾರ ಕೂಡ ಬರುತ್ತೆ. ಬಂದಾದಮೇಲೆ ಈ ದೇಶದ ಅಭಿವೃದ್ಧಿಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ದೇಶದ ಅಭಿವೃದ್ಧಿಯ ಯೋಜನೆಗಳನ್ನು ಕೈಗೊಳ್ಳಬೇಕಾಗಿತ್ತು. ಹಾಗಾಗಿ ನಮ್ಮ ದೇಶದಲ್ಲಿ ಪ್ಲ್ಯಾನಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ, ಭಾರತದಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಅನ್ನೋ ಶುರುವಾಯಿತು. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಆರ್ಥಿಕ ಪಂಚವಾರ್ಷಿಕ ಯೋಜನೆ ಏಪ್ರಿಲ್ 1, 1955ರಿಂದ ಜಾರಿಗೆ ಬಂತು. ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತಗೊಂಡ್ವಿ ಅಂದರೆ, ರಷ್ಯಾದಲ್ಲಿ ಸ್ಟಾಲಿನ್ ಅವರು ಹಾಕಿ ಹೇಗೆ ಡೆವಲಪ್ ಮಾಡಿದ್ರೋ ಅದೇ ರೀತಿ ಆ ಪಂಚವಾರ್ಷಿಕ ಯೋಜನೆಗಳ ಕಾನ್ಸೆಪ್ಟನ್ನು ಭಾರತಕ್ಕೂ ಕೂಡ ನಾವು ಇದನ್ನು ಪರಿಚಯ ಮಾಡಿಸ್ಕೊಂಡ್ವಿ. ಹಾಗಾದರೆ ನಾನು ಆಗಲಿಂದ ಯೋಜನೆ, ಅರ್ಥಶಾಸ್ತ್ರ ಎಲ್ಲ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಯೋಜನೆ ಅಂದರೆ ಏನು, ವಾಟ್ ಈಸ್ ದ ಪ್ಲ್ಯಾನ್ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಸರ್ಕಾರ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ
ದೇಶದಲ್ಲಿರೋ ಸಂಪನ್ಮೂಲಗಳನ್ನು ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ಕರೆಕ್ಟಾಗಿ ಅದನ್ನು ನೋಡಿ ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದಕ್ಕೆ ಪ್ರಜ್ಞಾಪೂರ್ವಕವಾಗಿ ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಅಂತ ಕೂಡ ಕರಿತೀವಿ. ಏನು ಪ್ಲ್ಯಾನ್? ನಿಮ್ಮ ಮನೆಯಲ್ಲೂ ಅಷ್ಟೇ ಪ್ಲ್ಯಾನ್ ಅಂತ ಮಾಡಿರ್ತೀರ. ಏನು ಬರುವ ಆದಾಯ ಮತ್ತು ನಮ್ಮ ಮನೇಲಿರೋರ ಖರ್ಚು, ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಒಂದು ವ್ಯವಸ್ಥೆ ಮಾಡ್ತಿರಲ್ಲ, ಅದನ್ನೇ ನಾವು ಯೋಜನೆ ಅಂತ ಕೂಡ ಕರಿತೀವಿ. ಒಂದು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ನಮ್ಮ ದೇಶದಲ್ಲಿರೋ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ವಿವೇಚನಯುತವಾಗಿ ಜಾರಿಗೊಳಿಸೋ ಪ್ರಕ್ರಿಯೆಯನ್ನು ಯೋಜನೆ ಅಂತ ಕೂಡ ಅದನ್ನು ಕರಿತೀವಿ. ಹಾಗಾದರೆ ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಬಳಕೆಯಾಗ್ತಾ ಇದೆಯಾ ಅನ್ನುವ ಸಮಸ್ಯೆ ನಮ್ಮ ಮುಂದೆ ಬರುತ್ತೆ. ಹಾಗಾದರೆ ಆರ್ಥಿಕ ಯೋಜನೆಗಳು ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಬಳಕೆಯಾಗುತ್ತಿದೆಯಾ ಅಂದರೆ ಎಸ್, ಬಳಕೆಯಾಗುತ್ತಾ ಇದೆ. ಹಾಗಾದರೆ ಯಾವ ರೀತಿ ಸರ್ಕಾರ ದೇಶದ ಜನರ ಹಿತದೃಷ್ಟಿಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಕೊಳ್ಳುತ್ತೆ. ಆ ಗಮನದಲ್ಲಿಟ್ಕೊಂಡ್ಬಿಟ್ಟು ಆ ದೇಶದ ಸಂಪನ್ಮೂಲಗಳಿಂದ ದೇಶದ ಆರ್ಥಿಕ ಯೋಜನೆ ಡಿಸೈಡ್ ಮಾಡುತ್ತೆ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹಾಗಾದರೆ ಉತ್ಪಾದನೆ ಮಾಡಿದ್ದನ್ನು ಹೇಗೆ ವಿತರಣೆ ಮಾಡಬೇಕು ಅನ್ನೋದನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಗೆ ಸಂಪನ್ಮೂಲಗಳಿಂದ ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಆದಮೇಲೆ ವಿತರಣೆ ಕೂಡ ಆಗುತ್ತೆ. ಆ ವಿತರಣೆ ಆಗುವಾಗ ನಾನು ಹೇಳಿದೆ ಸಾಮಾಜಿಕ ನ್ಯಾಯದ ಯೋಜನೆ ಅಡಿಯಲ್ಲೇ ವಿತರಣೆ ಆಗಬೇಕು, ಯಾವುದೇ ಭೇದ ಭಾವಗಳನ್ನು ಮಾಡ್ದೇ ವಿತರಣೆ ಆಗಬೇಕು. ಹಾಗಾಗಿ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಉತ್ಪಾದಿಸಿದ್ದನ್ನು ಹೇಗೆ ವಿತರಿಸಬೇಕು ಅಂತಕ್ಕಂಥ ಮಹತ್ವದ ನಿರ್ಧಾರಗಳನ್ನು ಆದ್ಯತೆಯ ಮೇಲೆ ಕೈಗೊಳ್ತಾ ಹೋಗ್ತೀವಿ. ಹೀಗೆ ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಗೆ ಒಂದು ತಂತ್ರವಾಗಿ ಬಳಕೆ ಆಗತ್ತೆ. ಈಗ ನೀವು ಬೋರ್ಡ್ನಲ್ಲಿ ನೋಡ್ತಾ ಇದ್ದೀರಾ, ದೇಶದ ಮಹಾನ್ ಚೇತನ ಅಂತ ಕರಿತೀವಿ ಸರ್ ಎಂ ವಿಶ್ವೇಶ್ವರಯ್ಯನವರು, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕೂಡ ಕರಿತೀವಿ. ಎಷ್ಟು ಅದ್ಭುತವಾಗಿ ಈ ದೇಶಕ್ಕೆ ಯೋಜನೆ ಬೇಕು ಅಂತೇಳಿ ಹೇಳಿಕೊಟ್ಟವರು ಇವರು. ಹಾಗಾಗಿ ಮರೆಯದು ಇವರ ಒಂದು ಹೋರಾಟವನ್ನು, ಮರೆಯದು ಇವರ ಚಿಂತನಾ ಶೈಲಿಯನ್ನು ಭಾರತ. ಹಾಗಾಗಿ ಇಂಜಿನಿಯರ್ಗಳ ದಿವಸ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಇವರ ಸವಿ ನೆನಪಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾದರೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಆರ್ಥಿಕ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತಾರೆ. ಅದಕ್ಕೋಸ್ಕರವಾಗಿ ಇವರು 1934 ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಿಸಿಬಿಟ್ಟು ಅಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳ್ತಾರೆ. ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಕೊಡ್ತಾರೆ. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವ ಕೃತಿ ಕೊಟ್ಟಾಯಿತು. ಡೆವಲಪ್ಮೆಂಟ್ ಕೂಡ ಮಾಡಿದ್ವಿ. ಆಗ ಆ ಸಮಯಕ್ಕೆ 1950 ಭಾರತ ಸರ್ಕಾರ ರಾಷ್ಟ್ರೀಯ ಯೋಜನಾ ಆಯೋಗ ಅಂದರೆ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನನ್ನು ರಚನೆ ಮಾಡ್ತು. ಆವಾಗ ಪ್ರಧಾನಮಂತ್ರಿಯವರು ಅದರ ಅಧ್ಯಕ್ಷರು ಕೂಡ ಆಗಿದ್ದರು. ಬಟ್ ಈಗ ಅರ್ಥವ್ಯವಸ್ಥೆ ಚೇಂಜ್ ಆಗಿದೆ ನಮ್ಮಲ್ಲಿ. ಆದರೆ ಹಳೇದು ಹೇಗಿತ್ತು ಅಂತ ನಾನು ನಿಮಗಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯ ಯೋಜನಾ ಆಯೋಗ ಇತ್ತು, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ಸ್ 1950. ಇದರ ಇತಿಹಾಸವನ್ನು ಒಮ್ಮೆ ನೀವು ಕೆದಕಿದರೆ ಇಲ್ಲಿ ನಮಗೆ ಸುಭಾಷ್ ಚಂದ್ರ ಬೋಸ್ ಅವರು ನೆನಪಾಗ್ತಾರೆ. ಏನು ಸರ್, ಇತಿಹಾಸದ ವ್ಯಕ್ತಿಗೂ ಎಕನಾಮಿಕ್ಸ್ಗೂ ಲಿಂಕ್ ಮಾಡ್ತಾ ಇದ್ದೀರಿ ಅನ್ಕೊಳ್ಬೇಡಿ. ನಮ್ಮಲ್ಲೂ ಕೂಡ ಹರಿಪುರ ಕಾಂಗ್ರೆಸ್ ಸೆಷನ್ಸ್ ಬಗ್ಗೆ ನೀವು ಒಂದು ಸಾರಿ ಓದ್ಕೊಳ್ಳಿ. ಅಲ್ಲಿ ತುಂಬ ಅದ್ಭುತವಾಗಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ಸ್ ಬಗ್ಗೆ ಕೂಡ ಇವರು ಮಾತಾಡ್ತಾರೆ. ಸೊ ಹಾಗಾಗಿ 1950 ಭಾರತ ಸ್ವತಂತ್ರ ಭಾರತದಲ್ಲಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ಸ್ ಬಂತು. ಹಾಗಾದರೆ ಈ ರಾಷ್ಟ್ರೀಯ ಯೋಜನಾ ಆಯೋಗ ಇದರ ಉದ್ದೇಶ ಏನಾಗಿತ್ತು?
ಇದರ ಉದ್ದೇಶ ಇಷ್ಟೇ, ದೇಶದಲ್ಲಿ ಲಭ್ಯ ಇರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳು, ಅಲ್ಲಿರ್ತಕ್ಕಂಥ ಬಂಡವಾಳ, ಅದನ್ನು ನಿಖರವಾಗಿ ಅಂದಾಜು ಮಾಡೋದು. ಹೀಗೆ ನಿಖರವಾಗಿ ಅಂದಾಜು ಮಾಡಿದ್ಮೇಲೆ ಆ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ತಯಾರು ಮಾಡೋದನ್ನೇ ರಾಷ್ಟ್ರೀಯ ಯೋಜನಾ ಆಯೋಗದ ಉದ್ದೇಶ ಆಗಿತ್ತು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ರಾಷ್ಟ್ರೀಯ ಯೋಜನಾ ಆಯೋಗದ ಉದ್ದೇಶ ಏನಾಗಿತ್ತು ಅಂತ ಕೇಳ್ತಾರೆ, ನೆನಪಿರಲಿ. ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಇದು ಎರಡನ್ನೂ ಕೂಡ ನಿಖರವಾಗಿ ಅಂದಾಜು ಮಾಡಿಬಿಟ್ಟು ಆ ನಂತರ ಅದನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳೋದು ಅಂತ ಕೂಡ ಹೇಳ್ತೀವಿ. ಭಾರತದಲ್ಲಿ 5 ವರ್ಷಗಳಿಗೆ ಅವಧಿಗೆ ಇರ್ತಕ್ಕಂಥ ಒಂದು ಯೋಜನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇದನ್ನು ಪಂಚವಾರ್ಷಿಕ ಯೋಜನೆ ಅಂತ ಕೂಡ ಕರಿತೀವಿ. ಅದಾದ ಮೇಲೆ ನಮ್ಮಲ್ಲಿ 1952ಕ್ಕೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಶುರುವಾಯಿತು. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ತಂದರು. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಈ ಕೌನ್ಸಿಲ್ಗೆ ಸದಸ್ಯರನ್ನಾಗಿ ಮಾಡಲಾಗಿತ್ತು. ಬಟ್ ಇದರ ಜಾಗದಲ್ಲಿ ಈಗ ನೀತಿ ಆಯೋಗ ಕೆಲಸ ಮಾಡ್ತಾ ಇದೆ. ಆದರೂ ಈ ಹಿಂದೆ 1952ನಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಇದನ್ನು ಸ್ಥಾಪನೆ ಮಾಡಿದರು. ಯಾಕೆ ಸ್ಥಾಪನೆ ಮಾಡಿದ್ರು? ವೆರಿ ಸಿಂಪಲ್. ನಾನು ಈಗ ತಾನೇ ಹೇಳಿದೆ ನಿಮಗೆ, ದೇಶದ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಬಂಡವಾಳಗಳ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ, ಯೋಚನೆ ಮಾಡಬೇಕಾದ್ರೆ ಆಯಾ ರಾಜ್ಯದ ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ. ಹಾಗಾಗಿ ರಾಷ್ಟ್ರೀಯ ಯೋಜನಾ ಆಯೋಗ ಈ ಎಲ್ಲ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿಬಿಟ್ಟು ಆ ರಾಷ್ಟ್ರೀಯ ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆಯ ತಯಾರು ಮಾಡಿಬಿಟ್ಟು ಅದರ ಒಂದು ಕರಡಿಗೆ ಅನುಮೋದನೆಯನ್ನು ನೀಡುವ ಕೆಲಸ ಈ NDC ಮಾಡ್ತಾಯಿತ್ತು, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ಸ್. ಯಾವಾಗ ಎಲ್ಲ ರಾಜ್ಯಗಳಿಗೂ ಸಮತೋಲನವಾಗಿ ಅಭಿವೃದ್ಧಿಯಾಗೋದಕ್ಕೆ ಇದು ಗಮನವನ್ನು ಹರಿಸೋದಕ್ಕೆ ಶುರು ಮಾಡಿತ್ತು. ಅದಾದ ನಂತರ ನಿಮಗೆ ನೆನಪಿರಲಿ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಯಾದವು. ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಯಾಗಿದ್ದು ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂತು. ಏಪ್ರಿಲ್ 1, 2012ಕ್ಕೆ ನಮ್ಮಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದೆ. ಅದು 2017ಕ್ಕೆ ಮುಗಿದಾಗಿದೆ. 2017ರಿಂದ ಈಗ 13ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿದೆ. ನಿಮ್ಮ ಪುಸ್ತಕದಲ್ಲಿ 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಬಟ್ ಅಪ್ಡೇಟ್ ಆಗಬೇಕಾಗಿತ್ತು ಪುಸ್ತಕ. 2017ರವರೆಗೆ 12 ಪಂಚವಾರ್ಷಿಕ ಯೋಜನೆ ಮುಗಿದಿದೆ. ಅಟ್ ಪ್ರೆಸೆಂಟ್ ಈಗ 2017ರಿಂದ 13ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದೆ. ಹೀಗಾಗಿ ಈ 12 ಪಂಚವಾರ್ಷಿಕ ಯೋಜನೆಗಳನ್ನು ನೀವು ನೋಡ್ತಾ ಹೋದರೆ ನೆನಪಿಟ್ಕೊಳ್ಳಿ, 1, 2, 3ನೇ ಪಂಚವಾರ್ಷಿಕ ಯೋಜನೆ ಆದಮೇಲೆ ಅಧಿಕಾರಕ್ಕೆ ಬಂದ ಕೇಂದ್ರದ ಸರ್ಕಾರದಲ್ಲಿ ಒಂದು ಬದಲಾವಣೆ ಯೋಚನೆ ಮಾಡಿದ್ರು. 5 ಇಯರ್ ಪ್ಲ್ಯಾನ್ಗಳು ಬೇಡ, ಇಯರ್ ಪ್ಲ್ಯಾನನ್ನು ಮಾಡೋಣ, ವಾರ್ಷಿಕ ಯೋಜನೆಗಳನ್ನು ಮಾಡೋಣ ಅಂತ ಮಾಡಿದ್ರು. ಆ 3 ವರ್ಷ ವಾರ್ಷಿಕ ಯೋಜನೆಗಳು ರನ್ ಆಯಿತು. ಮತ್ತು ಪುನಃ ಅಧಿಕಾರಕ್ಕೆ ಬಂದಂಥ ಹಿಂದಿನ ಸರ್ಕಾರ ಮತ್ತೆ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಕಂಟಿನ್ಯೂ ಮಾಡಿತು. 4, 5, 6, 7 ತನಕ ನಡೀತು. 7ರಲ್ಲಿ ಮತ್ತೆ ಕೇಂದ್ರದಲ್ಲಿ ಸರ್ಕಾರಗಳಲ್ಲಿ ಭಾರಿ ಬದಲಾವಣೆಗಳಾದಾಗ ಮತ್ತೆ ವಾರ್ಷಿಕ ಯೋಜನೆಯನ್ನು ಶುರು ಮಾಡಿದ್ರು. ಮತ್ತೆ ವಾರ್ಷಿಕ ಯೋಜನೆಯನ್ನು ತೆಗೆದು ಮತ್ತು 8, 9, 10, 11, 12, 13 ಮತ್ತೆ ಪಂಚವಾರ್ಷಿಕ ಯೋಜನೆಗಳು ಬದಲಾಯಿತು. ಹಾಗಾಗಿ ಭಾರತದಲ್ಲಿ 2 ಬಾರಿ ಈ ವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರೋ ವ್ಯವಸ್ಥೆ ಕೂಡ ನಡೆದಿದೆ ಈ ಹಿಂದೆ. ಸ್ನೇಹಿತರೆ, ಪಂಚವಾರ್ಷಿಕ ಯೋಜನೆಗಳನ್ನೇನೋ ನಾವು ನೋಡಿದ್ವಿ, ವಾರ್ಷಿಕ ಯೋಜನೆಗಳ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಏನಾಗಿರುತ್ತೆ, ಯಾಕೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ನೋಡಿ, ಒಂದು ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಉದ್ದೇಶಗಳು ಹೀಗಿರ್ತವೆ. ಆ ದೇಶದ ಉತ್ಪಾದನೆ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಬೇಕಾಗಿರುತ್ತೆ, ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡಬೇಕಾಗ್ತಾ ಇರುತ್ತೆ, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ಸಮಾನವಾಗಿ ಹಂಚಬೇಕಾಗ್ತಾ ಇರುತ್ತೆ, ಆರ್ಥಿಕ ಸ್ಥಿರತೆಯನ್ನು ಕೂಡ ನಾವೇನು ಮಾಡಬೇಕು, ಕಾಯ್ದುಕೊಳ್ಬೇಕು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸಬೇಕು. ಇತ್ಯಾದಿ ಅಂಶಗಳು ಬಹಳ ಪ್ರಮುಖವಾಗಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಆಗಿರುತ್ತೆ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಅದಾದ ನಂತರ ಹಾಗಾದರೆ
ಇಷ್ಟು ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನು ಸಾಧನೆ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಸ್ನೇಹಿತರೆ ನೆನಪಿರಲಿ, ರಾಷ್ಟ್ರೀಯ ಆದಾಯದ ದರದಲ್ಲಿ ಈಗ ಸರಾಸರಿ ಹೆಚ್ಚಳ ಆಗ್ತಾ ಇದೆ ನಮ್ಮದು. ನಾವು ದೇಶ ಗಳಿಸ್ತಾ ಇರುವಂಥ ನ್ಯಾಷನಲ್ ಇನ್ಕಮ್ ಏನಾಗಿದೆ, ಅದರ ದರ ಸರಾಸರಿ ಹೆಚ್ಚಿಗೆ ಆಗ್ತಾನೇ ಇದೆ. ಕಾರಣ ಏನು? ದೇಶ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಕಾರಣ ಇಷ್ಟೇ ನೋಡಿ, ಯೋಜನೆಯ ಪ್ರಾರಂಭದ 20 ವರ್ಷಗಳ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯ ಸರಾಸರಿ ವಾರ್ಷಿಕವಾಗಿ 3.5 ದರದಲ್ಲಿ ಹೆಚ್ಚಳ ಆಗ್ತಾ ಇತ್ತು. ಆ ನಂತರದ 20 ವರ್ಷಗಳಲ್ಲಿ ನೀವು ನೋಡೋದಾದರೆ ಅದು 5% ದರದಲ್ಲಿ ಹೆಚ್ಚಳ ಆಗ್ತಾ ಇತ್ತು. ನೋಡಿ, 3.5 ದರದಲ್ಲಿದ್ದದ್ದು ಈಗ 5ಕ್ಕೆ ಬಂತು, ಅಂದರೆ 2% ಇನ್ನು ಇನ್ಕ್ರೀಸ್ ಆಗ್ತಾ ಬಂತು. ಹಾಗಾದರೆ 1991ರಿಂದ 2000 ಅವಧಿಯಲ್ಲಿ ನೀವು ಚೆಕ್ ಮಾಡಿದ್ರೆ ಈ ದೇಶದ ವಾರ್ಷಿಕ ಆದಾಯ 5.6ರಷ್ಟು ಹೆಚ್ಚಾಗಿದೆ, 0.6% ಇಂಪ್ರೂವ್ ಆಗಿದೆ. ಹಾಗಾದರೆ 2001ರಿಂದ 2010ರಲ್ಲಿ ನೀವು ಚೆಕ್ ಮಾಡಿದ್ರೆ ತುಂಬಾ ದೇಶ ಪ್ರಗತಿಯತ್ತ ಸಾಕ್ತು, ಅದು 7.2 ದರದಲ್ಲಿ ಹೆಚ್ಚಳ ಆಗಿದೆ. ಹಾಗಾದರೆ 2001ರಿಂದ 2010 ಅವಧಿಯ ದರ ಏನಾಗಿದೆ, 7.3% ಇನ್ಕ್ರೀಸ್ ಆಗಿದೆ. ಅದು ನಮಗೆ ಪುಸ್ತಕ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗಾದರೆ ಸ್ನೇಹಿತರೆ, ರಾಷ್ಟ್ರೀಯ ಆದಾಯದ ದರದಲ್ಲಿ ಸರಾಸರಿಯಾಗಿ ಈ ರೀತಿ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಧನೆಗಳು ಕಾಣ್ತಾ ಇದ್ದಾವೆ ನಮಗೆ. ಹಾಗಾಗಿ 2001ರಿಂದ 2010 ಅವಧಿಯಲ್ಲಿ ರಾಷ್ಟ್ರೀಯ ಆದಾಯದ ಜೊತೆ ಪ್ರತಿಯೊಬ್ಬ ಮಾನವನ ತಲಾ ಆದಾಯವೂ ಕೂಡ ಏನಾಗಿದೆ, ಹೆಚ್ಚಳ ಆಗ್ತಾ ಇದೆ. ದೇಶದ ಆದಾಯ ಸರಾಸರಿ 7% ಇಂಪ್ರೂವ್ ಆದರೆ ಪ್ರತಿಯೊಂದು ಮನೆಯ ತಲಾ ಆದಾಯಗಳು ಏನಾಗಿದೆ ಅಂದರೆ 5.6 ದರದಲ್ಲಿ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಈ ಹೆಚ್ಚಳ ಆಗೋದಕ್ಕೆ ಏನು ಕೊಡುಗೆಗಳು ಅಂದರೆ, ಕೃಷಿಯಿಂದ ಆದಾಯ ಬರ್ತಾ ಇದೆ, ಕೈಗಾರಿಕೆಗಳಿಂದ ಆದಾಯ ಬರ್ತಾ ಇದೆ, ಸೇವಾ ವಲಯಗಳಿಂದನೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ನೆನಪಿರಲಿ, ನಮ್ಮ ದೇಶದಲ್ಲಿ ಕೃಷಿ ಕೈಗಾರಿಕೆಗಳಿಗಿಂತ ಸರ್ವಿಸ್ ಸೆಕ್ಟರ್ಗಳಂತ ಏನು ಕರಿತೀವಿ, ಸೇವಾ ವಲಯಗಳ ಕೊಡುಗೆ ತುಂಬಾ ಹೆಚ್ಚಳ ಆಗಿದೆ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಈ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿರೋದ್ರಿಂದ ರಾಷ್ಟ್ರೀಯ ಆದಾಯ, ತಲಾ ಆದಾಯ ಏನೋ ಹೆಚ್ಚಿಗೆ ಆಗಿದೆ. ಅದರ ಜೊತೆಗೆ ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲೂ ಕೂಡ ಸ್ವಾವಲಂಬನೆ ಸಾಧಿಸಿದ್ದೀವಿ. ನಮ್ಮ ದೇಶ ಸ್ವತಂತ್ರ ಬಂದ ಅವಧಿಯಲ್ಲಿ ವಿದೇಶಗಳಿಂದ ನಮ್ಮ ದೇಶಕ್ಕೆ ಹಲವಾರು ಆಹಾರ ಧಾನ್ಯಗಳನ್ನು ತರಿಸ್ಕೊಳ್ತಾ ಇದ್ವಿ. ನಮ್ಮ ದೇಶದಲ್ಲಿ ತಿನ್ನೋದಕ್ಕೆ ಅನ್ನನೇ ಇರಲಿಲ್ಲ. ಆ ರೇಂಜಿಗೆ ನಾವು ಇನ್ನೊಂದು ದೇಶದ ಮೇಲೆ ಡಿಪೆಂಡೆಂಟ್ ಆಗಿದ್ವಿ. ಬಟ್ ಈಗ ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿ ನಾವೇ ಬೇರೆ ದೇಶಕ್ಕೆ ಆಹಾರ ಧಾನ್ಯಗಳನ್ನು ರಫ್ತು ಮಾಡೋಷ್ಟು ಮಟ್ಟಿಗೆ ನಾವು ಡೆವಲಪ್ಮೆಂಟ್ ಆಗಿದ್ದೀವಿ. ಯೋಜನೆಗಳ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಸುಮಾರು 5 ಪಟ್ಟು ಹೆಚ್ಚಿಗೆ ಆಗಿದೆ. ಹಾಗಾಗಿ 2011-12ರಲ್ಲಿ ನೀವು ನೋಡೋದಾದರೆ 2574 ದಶಲಕ್ಷ ಟನ್ಗಳಿಗೆ ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಿಗೆ ಆಗಿದೆ. ಹಾಗಾದರೆ ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯೂ ಕೂಡ ಹೆಚ್ಚಾಗಿ ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ. ಉದ್ಯೋಗಾವಕಾಶ ಸಿಗ್ತಾ ಇರೋದ್ರಿಂದ ಆದಾಯ ಬರ್ತಾ ಇದೆ, ಬಡತನ ನಿರ್ಮೂಲನೆ ಆಗಿದೆ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಜಾರಿಗೆ ಬರ್ತಾ ಇದೆ ಮತ್ತು ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡೋದಕ್ಕೂ ಕೂಡ ನಮ್ಮಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಂತೊಂದು ಅಗಾಧವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸಿದ್ದೀವಿ. ಕೃಷಿ, ಕೈಗಾರಿಕೆ, ಸೇವಾ ವಲಯಗಳಲ್ಲಿ ಮಾಡ್ರನ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನ ನಮ್ಮಲ್ಲಿ ಬಳಕೆ ಆಗ್ತಾ ಇದೆ. ಹಾಗಾಗಿ ನಮ್ಮ ತಂತ್ರಜ್ಞರ ಸೇವೆ ಹೊರ ದೇಶಗಳಿಗೆ ರಫ್ತು ಮಾಡುವ ಲೆವೆಲ್ಲಿಗೆ ನಾವಿವತ್ತು ಇಂಪ್ಲಿಮೆಂಟೇಷನ್ಸ್ ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದ ಪಂಚವಾರ್ಷಿಕ ಯೋಜನೆಗಳು ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಭಾರತ ರಫ್ತು ಕ್ಷೇತ್ರದಲ್ಲೂ ಕೂಡ ತಯಾರಿಕಾ ಹಾಗೂ ಎಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣದಲ್ಲೂ ಕೂಡ ನಾವು ಹೆಚ್ಚಿಗೆಯನ್ನು ಸಾಧಿಸಿದ್ದೀವಿ. ಮೊಟ್ಟ ಮೊದಲನೇ ಪಂಚವಾರ್ಷಿಕ ಯೋಜನೆಗಳು ನೀವು ನೋಡುವಾಗ ವಿದೇಶಗಳಿಂದ ನಾವು ಇಂಪೋರ್ಟ್ ಆಮದು ಮಾಡಿಕೊಳ್ತಾ ಇದ್ವಿ. ಬಟ್ ಈಗ ರಫ್ತು ಮಾಡೋ ಲೆವೆಲ್ಗೆ ನಾವು ಡೆವಲಪ್ ಆಗಿದ್ದೀವಿ ಅಂದರೆ ಅದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಯೋಜನೆಗಳ ಪ್ರಮಾಣ ಅಂತ ಕರಿತೀವಿ. ಇನ್ನು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಹೆಚ್ಚುತ್ತಿರುವಂಥ ಅಸಮಾನತೆಯನ್ನು
ಕಡಿಮೆ ಮಾಡಬೇಕು. ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಳ್ಬೇಕು ಅನ್ನೋ ಒಂದು ಕ್ರಮಕ್ಕಾಗಿ 11ನೇ ಪಂಚವಾರ್ಷಿಕ ಯೋಜನೆ ಮುಖ್ಯವಾದ ಉದ್ದೇಶವನ್ನು ಹೊಂದಿತ್ತು. ಅದೇನೇ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಈ ದೇಶ ಆಗಬೇಕು ಅಂತ. ಹಾಗಾಗಿ ಅದಕ್ಕೋಸ್ಕರನೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಯಿತು. ಹಾಗಾಗಿ ಇನ್ಕ್ಲೂಸಿವ್ ಗ್ರೋತ್ ಇದು ನಮ್ಮ ದೇಶದ 11ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಪ್ರಾಮುಖ್ಯತೆ ಕೂಡ ಆಗಿತ್ತು. ನಾವೀಗ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಸ್ವಾವಲಂಬನೆ ಸಾಧಿಸಿದ್ವಿ ಅಂತ. ಹೆಂಗಿದು ದಿಢೀರಂತೇಳಿ ಯಾವುದೋ ದೇವರು ಪ್ರತ್ಯಕ್ಷ ಆಗಿ ತಥಾಸ್ತು ಅಂದಿದ್ದಲ್ಲ. ನಮ್ಮ ದೇಶಕ್ಕೆ ನಾವು ಅಳವಡಿಸಿಕೊಂಡಂತಹ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಪ್ರಭಾವ ಅಂತ ಕರಿತೀವಿ. ಹಸಿರು ಕ್ರಾಂತಿ ಅಂದರೆ ಏನು? ಎಲ್ಲಿ ಬೇಕಲ್ಲೇ ಹಸಿರು ಬಣ್ಣ ಹೊಡೆಯೋದಲ್ಲ, ಅಥವಾ ಬಣ್ಣವನ್ನು ಇಂಪ್ರೂವ್ ಮಾಡೋದಲ್ಲ. ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಅಗಾಧ ಪ್ರಮಾಣದಲ್ಲಿ ಹೆಚ್ಚಳ ಮಾಡೋದು. ಇವತ್ತು ನಾವು 1 ಎಕರೆನಲ್ಲಿ ಬೆಳೀತಾ ಇರತಕ್ಕಂಥ ಭತ್ತ ಈ ಹಸಿರು ಕ್ರಾಂತಿಯನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಅದರ 2 ಪಟ್ಟು ಬೆಳೆಯನ್ನು ತೆಗಿತಾ ಇದ್ದೀವಿ. ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, 1 ಎಕರೆನಲ್ಲಿ ನಾವು 10 ಕ್ವಿಂಟಾಲ್ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಹಸಿರು ಕ್ರಾಂತಿ ಆ್ಯಡ್ ಮಾಡಿದ ಮೇಲೆ ಅದು 20 ಕ್ವಿಂಟಾಲ್ನಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಸೂಚನೆಗಳನ್ನು ಕೊಡ್ತು. ಇದನ್ನೇ ಹಸಿರು ಕ್ರಾಂತಿ ಅಂತ ಕರಿತೀವಿ. ಶೀಘ್ರವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು, ಪ್ರಗತಿಯನ್ನು ಸಾಧಿಸೋದು ಅಂತ ಅರ್ಥ. ಹಾಗಾಗಿ 1967 ಹಿಡಿದುಬಿಟ್ಟು 70ವರೆಗೆ, 67ರಿಂದ 70ರವರೆಗೆ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಅತ್ಯಂತ ಶೀಘ್ರಗತಿಯಲ್ಲಾಯಿತು. ಅದನ್ನೇ ಹಸಿರು ಕ್ರಾಂತಿ ಅಂಥೇಳಿ ಗುರುತಿಸಲಾಯಿತು. ಹಾಗಾದರೆ ಹಸಿರು ಕ್ರಾಂತಿ ಆರಂಭ ಆಗಿದ್ದಲ್ಲಿ 1960 ನೆನ್ಪಿಟ್ಕೊಳ್ಳಿ. ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಅಂದರೆ ಉತ್ತರ ಅಮೇರಿಕಾದ ಮೆಕ್ಸಿಕೋ ದೇಶದಲ್ಲಿ ಬರುತ್ತೆ, ಅಮೇರಿಕಾದ ಕೆಳಗಡೆ ಬರುತ್ತೆ ಒಂದು ಚಿಕ್ಕ ದೇಶ ಮೆಕ್ಸಿಕೋ. ಅಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಬಂದರು. ಅವರು ಜರ್ಮನ್ ಕೃಷಿ ತಂತ್ರಜ್ಞರು. ಅವರು ಮೆಕ್ಸಿಕೋದಲ್ಲಿ ಟ್ರೈ ಮಾಡ್ತಾರೆ ಅದನ್ನು. ಅಲ್ಲಿ ಗೋಧಿಯನ್ನು ಅತಿ ಹೆಚ್ಚು ಉತ್ಪಾದನೆ ಬರ್ತಕ್ಕಂಥ ಗೋಧಿಯ ಬೀಜಗಳನ್ನು ಅವರಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಗೋಧಿಯಲ್ಲಿ ಅತ್ಯಂತ ಹೆಚ್ಚು ಇಳುವರಿಯನ್ನು ಅವರು ಪಡಿತಾರೆ. ಇದರಿಂದ ಒಂದು ಒಳ್ಳೆಯ ಸಂಶೋಧನೆ ಕೂಡ ಆಗತ್ತೆ. ಹಾಗಾಗಿ ನಾರ್ಮನ್ ಬೋರ್ಲಾಗ್ ಅವರನ್ನು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ಕರಿತೀವಿ. ನಮ್ಮಲ್ಲಿ MS ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ಕರಿತೀವಿ. ವರ್ಲ್ಡಿಗೆ ಬಂದಾಗ ನಾರ್ಮನ್ ಬೋರ್ಲಾಗ್ ಅವರ ಹೆಸರನ್ನು ಹೇಳ್ತೀವಿ. ಮೆಕ್ಸಿಕೋದಲ್ಲಿ ಪ್ರಾರಂಭ ಆಗಿದ್ದು ನಂತರ ತೈವಾನ್ ದೇಶದಲ್ಲಿ ಕೂಡ ಪ್ರಾರಂಭ ಆಗುತ್ತೆ. ಹಾಗಾಗಿ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳು ಗೋಧಿಯ ಉತ್ಪಾದನೆಯಲ್ಲಿ ಅತ್ಯಂತ ಹೆಚ್ಚು ಪ್ರಗತಿಯನ್ನು ಸಾಧಿಸಿದವು. ಇದನ್ನು ನೋಡಿನೇ ಭಾರತ ಸರ್ಕಾರ 1966ರಲ್ಲಿ ಗೋಧಿ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಬೀಜಗಳನ್ನು ಭಾರತ ಪರಿಚಯಿಸಿತು. ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ್, ಉತ್ತರ ಪ್ರದೇಶದ ಆಯ್ದ ಜಿಲ್ಲೆಗಳಲ್ಲಿ ಈ ಗೋಧಿಯ ಮೇಲಿನ ಒಂದು ಸಂಶೋಧನೆ ಹಸಿರು ಕ್ರಾಂತಿ ಶುರು ಮಾಡಿದ್ರು. ಅತ್ಯಂತ ಹೆಚ್ಚು ಇಳುವರಿ ಬಂತು. ಬೀಜಗಳ ಬಳಕೆಯೂ ಕೂಡ ತುಂಬ ಚೆನ್ನಾಗಿತ್ತು. ಇದರಿಂದ ನಿಗದಿತ ಪೋಷಕಾಂಶಗಳು, ನಿಯಮಿತವಾದ ನೀರು, ರೋಗಗಳಿಂದ ರಕ್ಷಣೆ ಕೊಟ್ಟು ಆ ಬೆಳೆ ಬೆಳೆಯುವ ಪದ್ಧತಿಯನ್ನು ಭಾರತಕ್ಕೆ ಪರಿಚಯಿಸಿದರು. ಇದರಿಂದಾಗಿ ಏನಾಯಿತು ಅಂತಂದರೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿ ಇಳುವರಿಯ ಬಳಕೆಯ ಬೀಜಗಳ ಜೊತೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ, ಇದು ಒಂದು ಖೇದಕರ ಸಂಗತಿ. ಯಾಕೆ ಅಂತಂದರೆ ಯಾವಾಗ ಗ್ರೀನ್ ರೆವಲ್ಯೂಷನ್ ಬಂತೋ ಅದ್ರ ಜೊತೆಗೆ ಕೆಮಿಕಲ್ ಕೂಡ ಭಾರತಕ್ಕೆ ಬಂತು. ಹಾಗಾಗಿ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ವಿ. ಇದರಿಂದ ಕೂಡ ಈಗ ಅಟ್ ಪ್ರೆಸೆಂಟು, ಅವತ್ತಿಗೆ ಬಿಡಿ, ಅವತ್ತಿಗೆ ಅದು ಅನಿವಾರ್ಯ ಆಗಿತ್ತು, ಬಟ್ ಇವತ್ತಿಗೆ ನೋಡಿದ್ರೆ ಈಗ ಸಾಯಿಲ್ ಪೊಲ್ಯೂಷನ್ ಅಂತ ಮಾತಾಡ್ತೀವಿ, ಮಣ್ಣಿನ ಮಾಲಿನ್ಯ ಆಗ್ತಾ ಇದೆ ಅಂತ. ಅದಕ್ಕೆ ಸಾವಯವ ಕೃಷಿಗೆ ಜನರು ಮೊರೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಿರಲಿ ಸೈಡಿಗೆ. ಅವತ್ತು ಹಸಿರು ಕ್ರಾಂತಿಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು ಬಳಕೆಗೆ ತಂದು ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಲಾಯಿತು. ಅಲ್ಲಿಯವರೆಗೂ ಕೆರೆ, ಹಳ್ಳಗಳನ್ನು ಅವಲಂಬಿಸಿದ್ದ ಭಾರತದಲ್ಲಿ ಬೋರ್ವೆಲ್ ಕೊರೆಯುವ ತಂತ್ರಜ್ಞಾನ ಕೂಡ ಬಳಕೆಯಾಯಿತು. ಹಾಗಾಗಿ ನೀರಾವರಿ ಸೌಲಭ್ಯಗಳು ಶುರುವಾಗಿದ್ದೇ ಇಲ್ಲಿಂದ. ಗೋಧಿಯ ಉತ್ಪಾದನೆ ಅಗಾಧವಾಗಿ ಏನೋ ಹೆಚ್ಚಿಗೆ ಆಯಿತು. ಇದಿಷ್ಟು ಹಸಿರು ಕ್ರಾಂತಿಯ ಆರಂಭದ ಹಂತ ಆಗಿತ್ತು. ನೆಕ್ಸ್ಟ್ ಕೃಷಿಯಲ್ಲಿ ಏನಾಯಿತು, ಸುಧಾರಿತ ತಂತ್ರಜ್ಞಾನವನ್ನು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೀವಿ. ಅಂದರೆ ಸುಧಾರಿತ ಬೀಜಗಳ
ಆಯ್ಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ, ಪೋಷಕಾಂಶಗಳು, ಸಸ್ಯಗಳ ಸಂರಕ್ಷಣೆ, ಇದೆಲ್ಲ ಪ್ರೀ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ. ಅಂದರೆ ನಾವು ಬೆಳೆ ಕೊಯ್ಲು ಮಾಡೋಕ್ಕಿಂತ ಹಿಂದೆ ಇಷ್ಟನ್ನು ಕೂಡ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಬಂದ್ವಿ. ಹೀಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಸೂಕ್ತ ತಂತ್ರಜ್ಞಾನವನ್ನು ಭಾರತಕ್ಕೆ ಪರಿಚಯಿಸಿದವರೇ ಡಾಕ್ಟರ್ MS ಸ್ವಾಮಿನಾಥನ್. ಹಾಗಾಗಿ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ಇವ್ರನ್ನ ಕರಿತೀವಿ. ನೆಕ್ಸ್ಟ್ ಏನಾಯಿತು, ಹಸಿರು ಕ್ರಾಂತಿ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸ್ತಾ ಬಂತು. ಹಸಿರು ಕ್ರಾಂತಿಯ ಪ್ರಾರಂಭದಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಗೋಧಿ ಬೆಳೆಗೆ ಮಾತ್ರ ಬಳಕೆ ಮಾಡ್ತಾಯಿದ್ವಿ. ಯಾಕೆಂದರೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಿದ್ದೆ ಗೋಧಿಯನ್ನು. ಹಾಗಾಗಿ ಗೋಧಿಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮೊದಲು ಮಾಡಿದ್ರು. ಆನಂತರ ಇತರ ಬೆಳೆಗಳ ಮೇಲೆಯೂ ಕೂಡ ಈ ಹಸಿರು ಕ್ರಾಂತಿಯ ತಂತ್ರಜ್ಞಾನ ಬಳಕೆಯಾಯಿತು. ಇದರಿಂದಾಗಿ ಭತ್ತ, ಜೋಳ, ರಾಗಿ, ಕಬ್ಬು ಈ ಎಲ್ಲ ರೀತಿಯ ಬೆಳೆಗಳಲ್ಲೂ ಕೂಡ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಸುಧಾರಿತ ಬೀಜಗಳ ಬಳಕೆಯನ್ನು ಕೂಡ ನಾವು ಶುರು ಮಾಡಿದ್ವಿ. ಇದರಿಂದ ಸುಧಾರಿತ ತಂತ್ರಜ್ಞಾನ ಎಲ್ಲ ರೀತಿಯ ಬೆಳೆಗಳಲ್ಲೂ ಬಳಸೋದಕ್ಕೆ ಶುರು ಮಾಡಿದ್ವಿ. ದೇಶಾದ್ಯಂತ ಇದ್ರ ವಿಸ್ತರಣೆ ಆಯಿತು. ಕೃಷಿ ಉತ್ಪಾದನೆಯಲ್ಲಿ ಅಗಾಧವಾದ ಪ್ರಗತಿ ಆಯಿತು. 80ರ ದಶಕದ ವೇಳೆಗೆ ಭಾರತ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ವಿದೇಶದಿಂದ ನಾವು ತರಿಸ್ಕೊಳ್ತಿದ್ದ ಎಲ್ಲ ಧಾನ್ಯಗಳನ್ನು ನಿಲ್ಲಿಸಿ ನಮ್ಮ ದೇಶದ ಧಾನ್ಯಗಳನ್ನು ವಿದೇಶಕ್ಕೆ ರಫ್ತು ಮಾಡೋ ಲೆವೆಲ್ಗೆ ಭಾರತ ಇಂಪ್ರೂವ್ ಆಗುತ್ತೆ. ಇದು ಹಸಿರು ಕ್ರಾಂತಿಯಿಂದ. ಬಟ್ ಸ್ನೇಹಿತರೆ, ಹಸಿರು ಕ್ರಾಂತಿ ಬಗ್ಗೆ ಬಹಳ ಅಮೋಘವಾಗಿ ಮಾತಾಡಿದೆ. ಬಟ್ ಹಸಿರು ಕ್ರಾಂತಿಯ ಲಾಭ ಜೊತೆಗೆ ಸಣ್ಣ ಹಾಗೂ ಬಡ ರೈತರುಗಳ ನಡುವಿನ ವ್ಯತ್ಯಾಸಕ್ಕೂ ಕೂಡ ಕಾರಣ ಆಗಿದೆ. ಹಸಿರು ಕ್ರಾಂತಿ ಡೆವಲಪ್ಮೆಂಟ್ ಮಾಡಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಹೊಸ ವ್ಯವಸ್ಥೆಯನ್ನು ಕೂಡ ಇದು ಸೃಷ್ಟಿ ಮಾಡ್ತಾ ಬಂತು. ಏನಾಯಿತು, ಹಸಿರು ಕ್ರಾಂತಿ ಅಳವಡಿಸ್ಕೊಂಡವು ಶ್ರೀಮಂತ ರೈತರುಗಳು ಮಾತ್ರ ಅಳವಡಿಸ್ಕೊಳ್ಳೋದಕ್ಕಾಯಿತು. ಸಣ್ಣ, ಅತಿ ಸಣ್ಣ, ಬಡ ರೈತರುಗಳಿಗೆ ಇದು ಅಳವಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಮತ್ತು ಶ್ರೀಮಂತ ರೈತರಿಗೆ ಮಾತ್ರ ತಲುಪ್ತು. ಬಡ ರೈತರಿಗೆ ಇದು ತಲುಪಲಿಲ್ಲ. ಎಲ್ಲ ಕಡೆ ಭಾರತದಲ್ಲಿ ಇದು ಕೇಳೋದಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ಸುಧಾರಿತ ಬೀಜಗಳನ್ನು ಕೊಂಡ್ಕೊಳ್ಳೋದಕ್ಕೆ, ರಾಸಾಯನಿಕ ಗೊಬ್ಬರಗಳನ್ನು ಕೊಂಡ್ಕೊಳ್ಳೋದಕ್ಕೆ, ಕ್ರಿಮಿನಾಶಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಹಾಗಾಗಿ ಅವರು ಸಾಂಪ್ರದಾಯಿಕ ಕೃಷಿಯನ್ನೇ ಅಳವಡಿಸ್ಕೊಂಡು ಬಂದರು. ಇದರಿಂದ ತಾರತಮ್ಯ ಶುರುವಾಯಿತು. ಈ ತಾರತಮ್ಯ ಹೋಗಲಾಡಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಏನು ಮಾಡಿತು, ಸಣ್ಣ, ಅತಿ ಸಣ್ಣ, ಬಡ ರೈತರಿಗೂ ಸುಧಾರಿತ ತಂತ್ರಜ್ಞಾನ ದೊರಿಬೇಕು ಅನ್ನೋ ಕಾರಣಕ್ಕಾಗಿ ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. ಅದಲ್ಲದೆ ಬ್ಯಾಂಕ್ಗಳಲ್ಲಿ ಏನು ಮಾಡಿದ್ರು, ಬೆಳೆ ಸಾಲ ಯೋಜನೆಗಳನ್ನೆಲ್ಲ ಜಾರಿಗೆ ತಗೊಂಬಂದರು. ಓಕೆ, ಈ ಥರದ್ದೆಲ್ಲ ತಂದುಬಿಟ್ಟು ಅವ್ರಿಗೂ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರೇರೇಪಿಸಿದರು. ಸರ್ಕಾರ ಹೆಚ್ಚಿನ ಸಹಾಯಧನದೊಂದಿಗೆ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಯಂತ್ರೋಪಕರಣಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈತರಿಗೆ ದೊರಕೋ ಹಾಗೆ ಮಾಡ್ತು. ಈಗಲೂ ಕೂಡ ಅಷ್ಟೇ, ನೀವು ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಸಬ್ಸಿಡಿ ಮೇಲೆ ಭಾಳಷ್ಟು ಯಂತ್ರೋಪಕರಣಗಳನ್ನು ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ರೈತರಿಗೆ ಬ್ಯಾಂಕ್ಗಳ ಮುಖಾಂತರ, ಸಹಕಾರಿ ಸಂಘಗಳ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಬಂತು. ಹೀಗಾಗಿ ಭಾರತದಲ್ಲಿ ಸುಧಾರಿತ ಕೃಷಿ ವಿಜ್ಞಾನಗಳನ್ನು, ವಿಧಾನಗಳನ್ನು ಎಲ್ಲ ವರ್ಗದ ರೈತರು ಬಳಸೋ ಅಂತಾಯಿತು. ಕೃಷಿ ಉತ್ಪಾದನೆ ಹೆಚ್ಚಾಯಿತು. ಕೃಷಿ ಉತ್ಪಾದನೆ ಹೆಚ್ಚಳದಿಂದ ಕೃಷಿ ವಸ್ತುಗಳ ಬೆಲೆಗಳು ಇಳಿಕೆಯಾಗಿ ರೈತರಿಗೂ ಕೂಡ ನಷ್ಟವಾಗುವ ಆತಂಕ ಸೃಷ್ಟಿಯಾಯಿತು. ಇದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಭಾರತದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿದ್ರು. ಉತ್ಪಾದನೆ ಏನೋ ಆಯಿತು ಸ್ವಾಮಿ, ಆದರೆ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗಲಿಲ್ಲ. ಹಾಗಾಗಿ ಪೂರೈಕೆ ಜಾಸ್ತಿ ಆಯಿತು, ಆ ವಸ್ತುಗಳ ಬೇಡಿಕೆ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಹಾಗಾಗಿ ಈ ಕಡಿಮೆ ಆಗುತ್ತಿದ್ದ ಬೇಡಿಕೆಯನ್ನು ಏನಾದರೂ ಮಾಡಿ ಇಂಪ್ರೂವ್ ಮಾಡಬೇಕು ಅಂಥೇಳಿ ಸರ್ಕಾರ ಹೊಸದಾಗಿರ್ತಕ್ಕಂಥ ಪ್ಲ್ಯಾನ್ಗಳನ್ನು ತಂದರು. ಅದನ್ನು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ. ಸುಗ್ಗಿ ನಂತರ ಅವನಿಗೆ ಬೆಳೆಗಳು ಬಂದ ಮೇಲೆ ಅಲ್ಲಿಯೂ ಕೂಡ ತಂತ್ರಜ್ಞಾನಗಳನ್ನು ಜಾರಿಗೆ ತಂದ್ವಿ. ಅದರಲ್ಲೇನು ತಂತ್ರಜ್ಞಾನ ಅಂತೀರಾ, ರೈತರ ಉತ್ಪನ್ನಗಳಿಗೆ ನ್ಯಾಯೋಚಿತವಾದಂಥ ಬೆಲೆ ದೊರಕಿಸಿಕೊಡಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಅಥವಾ ಬೆಂಬಲ ಬೆಲೆಯನ್ನು ಘೋಷಿಸುವ ಸಲುವಾಗಿ APMC ಯಾರ್ಡ್ಗಳು ಅಂದರೆ ಕೃಷಿ ಮಾರುಕಟ್ಟೆಗಳನ್ನು, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಸಿಸ್ಟಮ್ಸನ್ನು ತಂದವು. ಆ ಕೃಷಿ ಮಾರುಕಟ್ಟೆಗಳನ್ನು ತಂದರು.
ಹೆಚ್ಚುವರಿ ಉತ್ಪನ್ನಗಳನ್ನು ಸಂಸ್ಕರಿಸಿ ಅವುಗಳನ್ನು ಶೈತ್ಯಾಗಾರಗಳಲ್ಲಿಟ್ಟು ಆ ಉತ್ಪನ್ನಗಳನ್ನು ಬೆಲೆ ಬಂದಾಗ ಮಾರಾಟ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ರೈತರಿಗೆ ಕಲ್ಪಿಸಿಕೊಡಲಾಯಿತು. ಅಷ್ಟೇ ಅಲ್ಲ, ಹೆಚ್ಚುವರಿ ಉತ್ಪನ್ನಗಳನ್ನು ಕೆಡದಂತೆ ಶೈತ್ಯಾಗಾರಗಳಲ್ಲಿ ಮತ್ತು ಗೋಡೌನ್ ಉಗ್ರಾಣಗಳಲ್ಲಿ ಇಟ್ಟುಬಿಟ್ಟು ಆ ಬೆಲೆ ಬಂದಾಗ ರೈತ ಮಾರಾಟ ಮಾಡಬೇಕು, ಆ ಥರದ ವ್ಯವಸ್ಥೆಗಳನ್ನು ಮಾಡಿದ್ರು. ಹೀಗಾಗಿ ಕೃಷಿ ಉತ್ಪಾದನೆಗಳ ಒಂದು ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರ್ತಾ ಇರುವಂಥ ಹೊಸ ತಂತ್ರಜ್ಞಾನಗಳನ್ನೇ ಸುಗ್ಗಿ ನಂತರದ ತಂತ್ರಜ್ಞಾನ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕೂಡ ಕರಿತೀವಿ. ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ಇವತ್ತು ಬೆಳೆದಿರೋ ರೈತನ ಬೆಳೆಗೆ ಸೂಕ್ತವಾದ ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರಗಳು ಘೋಷಣೆ ಮಾಡಿ ಮತ್ತು ಭಾರತದ ವ್ಯಾಪಾರದ ಮಾರ್ಕೆಟಿಂಗ್ ಸಿಸ್ಟಮ್ಸನ್ನು ತುಂಬ ಎನ್ಲಾರ್ಜ್ ಮಾಡಿ ಎಲ್ಲ ದೇಶಗಳ ಜೊತೆಗೂ ಕೂಡ ವ್ಯಾಪಾರದ ಒಂದು ದಾರಿಗಳನ್ನು ಸೃಷ್ಟಿ ಮಾಡಿದ್ದೀವಿ. ಹೊಸ ರೂಟ್ಗಳನ್ನು ಸೃಷ್ಟಿ ಮಾಡಿ ಭಾರತದ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಆದರೆ ರೈತರನ್ನ ಹೋಗಿ ಕೇಳಿ, ಇದು ರೇಟೇ ಅಲ್ಲ ಅಂತಾರೆ. ಬಟ್ ಯಾಕಲ್ಲ? ಇಲ್ಲಿ ಆಗ್ತಾ ಇರೋದಿಷ್ಟೇ, ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರಗಳು ಮತ್ತು ಅದರ ಕೀಟನಾಶಕಗಳ ಬೆಲೆ ಹೆಚ್ಚಾಗಿರೋದರಿಂದ ರೈತನ ಖರ್ಚು ಹೆಚ್ಚಾಗಿದೆ, ಕೊಡ್ತಾ ಇರೋ ಬೆಲೆ ಕಡಿಮೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಯನ್ನು ಅಪ್ಲೈ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ, ಇದೇ ಬೆಲೆ ನಿಮಗೆ ಉತ್ತಮ ಲಾಭವನ್ನು ತಂದು ಕೊಡುತ್ತೆ ಅಂತ ಸರ್ಕಾರಗಳು ಹೇಳ್ತಾರೆ. ಇದು ರೈಟ್ ಪ್ರಾಜೆಕ್ಟ್. ನಮ್ಮಲ್ಲಿ ಬದಲಾವಣೆ ಮಾಡಬೇಕು. ಸಾವಯವ ಕೃಷಿ ಕಡೆ ನಾವೆಲ್ಲ ಮುಖ ಮಾಡಿದ್ರೆ ಈ ಬೆಲೆಗೆ ರೈತನಿಗೆ ಉತ್ತಮ ಬೆಲೆ ಸಿಗಬಹುದು. ಖರ್ಚು ಕಡಿಮೆ ಮಾಡಿದ್ರೆ ಹೆಚ್ಚು ಬೆಲೆ ದೊರೆತಂಗಾಗತ್ತೆ ಅನ್ನೋದು ಕೂಡ ಇದರ ಪಾಲಿಸಿ. ಹಾಗಾಗಿನೇ ನಮ್ಮಲ್ಲಿ ಕಾಮನ ಬಿಲ್ಲು ಕ್ರಾಂತಿ ಅಂತ ಕರಿತೀವಿ, ರೈನ್ಬೋ ರೆವಲ್ಯೂಷನ್ಸ್ ಅಂತ ಕರಿತೀವಿ. ಕೇವಲ ಕೃಷಿ ಅಷ್ಟೇ ಅಲ್ಲ, ಕೃಷಿಯನ್ನು ಹೊಂದಿಕೊಂಡಂತೆ ಇರತಕ್ಕಂಥ ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆಗಾರಿಕೆ ಇಂಥ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಕೂಡ ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಹಾಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರವಾಗಿಯೇ ಕಾಮನ ಬಿಲ್ಲು ಕ್ರಾಂತಿ ಅಂತ ಕೂಡ ಕರಿತೀವಿ. ಯಾವ್ಯಾವುದು? ಹಸಿರು ಕ್ರಾಂತಿ ಅಂತ ಕರೆದೆ ಆಹಾರ ಧಾನ್ಯಗಳ ಉತ್ಪಾದನೆ, ನೀಲಿ ಕ್ರಾಂತಿ ಅಂತ ಕರೆದ್ರೆ ಮೀನುಗಳ ಉತ್ಪಾದನೆ, ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಬೀಜಗಳ ಉತ್ಪಾದನೆ, ಬಿಳಿ ಕ್ರಾಂತಿ ಅಂದರೆ ಹಾಲು ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಅಂದರೆ ಮೊಟ್ಟೆಗಳ ಉತ್ಪಾದನೆ, ಗೋಲ್ಡನ್ ರೆವಲ್ಯೂಷನ್ ಬಂಗಾರ ಕ್ರಾಂತಿ ಅಂತ ಕರೆದ್ರೆ ತೋಟಗಾರಿಕೆಯಲ್ಲಿ ಬರ್ತಕ್ಕಂಥ ಹಣ್ಣು ಹೂಗಳ ಉತ್ಪಾದನೆಯಲ್ಲಿ ಹೆಚ್ಚಳ, ಸುವರ್ಣ ಕ್ರಾಂತಿ ಅಂತ ಕೂಡ ಕರಿತೀವಿ. ಇನ್ನು ಕೆಂಪು ಕ್ರಾಂತಿ ಅಂದರೆ ಮಾಂಸದ ಉತ್ಪಾದನೆಗಳಲ್ಲಿ ಹೆಚ್ಚಳ, ಇತ್ತೀಚೆಗೆ ಅದಕ್ಕೆ ಈರುಳ್ಳಿಯಲ್ಲೂ ಕೂಡ ಬೆಳವಣಿಗೆಯಲ್ಲಿ ಹೆಚ್ಚಳ ಸಾಧಿಸಬೇಕು ಅನ್ನೋದು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಈಗ ಅಟ್ ಪ್ರೆಸೆಂಟ್ ನಾನು ಮಾತಾಡ್ತಾ ಇರೋ ವಿಷಯ, ಗ್ರೀನ್ ರೆವಲ್ಯೂಷನ್ನಿಂದ ರೈತ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದಾನೆ, ಕೃಷಿ ಅಭಿವೃದ್ಧಿಯಾಗಿದೆ, ಉತ್ಪಾದನೆ ಚೆನ್ನಾಗಿ ಬರ್ತಾ ಇದೆ, ಆದರೆ ಬೆಲೆ ಸೂಕ್ತ ಆಗಿಲ್ಲ ಅನ್ನೋ ಮಾತು ಕೇಳಿದಾಗ ಎರಡನೇ ಹಸಿರು ಕ್ರಾಂತಿ ಶುರುವಾಯಿತು ನಮ್ಮಲ್ಲಿ. ಅದನ್ನು ಸದಾ ಹಸಿರು ಕ್ರಾಂತಿ ಅಂತಲೇ ಕೂಡ ಕರೀತಾರೆ. ಸಾವಯವ ಕೃಷಿಯನ್ನು ಆ್ಯಡ್ ಮಾಡ್ಕೊಳ್ಳೋದು. ಸಾವಯವ ಕೃಷಿಯನ್ನು ಆ್ಯಡ್ ಮಾಡ್ಕೊಂಡ್ರೆ ನೀವು ಬಂಡವಾಳ ಕಡಿಮೆ ಹಾಕೋದು. ಶೂನ್ಯ ಬಂಡವಾಳ ಕೃಷಿಗಳು ಅಂತ ಇದಾವೆ ನಮ್ಮಲ್ಲಿ. ಓಕೆ, ಝೀರೋ ಇನ್ವೆಸ್ಟ್ಮೆಂಟ್ ಅಗ್ರಿಕಲ್ಚರ್ ಅಂತ ಶೂನ್ಯ ಬಂಡವಾಳ ಕೃಷಿ ಅಂತ ಕೂಡ ಕರಿತೀವಿ. ಅದನ್ನು ಕೂಡ ಅಪ್ಲೈ ಮಾಡಿಕೊಳ್ತಾ ಇದ್ದಾರೆ. ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ವಿಧಾನಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಸರ್ಕಾರ ರೈತರಿಗೆ ಸಾವಯವ ಕೃಷಿ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹ ಮಾಡ್ತಾ ಇರೋದು ಕೂಡ ನಮ್ಮಲ್ಲಿ ಬಹಳ ಮುಖ್ಯವಾದ ಅಂಶಗಳು. ಹಾಗಾಗಿನೇ ನಮ್ಮಲ್ಲಿ ಇತ್ತೀಚೆಗೆ ಆರ್ಥಿಕ ವ್ಯವಸ್ಥೆಗಳ ಸದೃಢ ಬೆಳವಣಿಗೆಗಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ನೀತಿ ಆಯೋಗವನ್ನು ಜಾರಿಗೆ ತಂತು. ಏನು ನೀತಿ ಆಯೋಗ? ಭಾರತದ ಬದಲಾವಣೆಗಾಗಿ ರಾಷ್ಟ್ರೀಯ ಸಂಸ್ಥೆಯನ್ನು, ಈಗೇನು ನಮ್ಮಲ್ಲಿ NDC ಇತ್ತು, ನ್ಯಾಷನಲ್ ಡೆವಲಪ್ಮೆಂಟು, ಹಾಗೆ ರಾಷ್ಟ್ರೀಯ ಸಂಸ್ಥೆಯನ್ನು ಭಾರತದ ಯೋಜನಾ ಆಯೋಗದ ಬದಲಿಗೆ ಜನವರಿ 1, 2015 ಈ ನೀತಿ ಆಯೋಗವನ್ನು ಜಾರಿಗೆ ತಂದರು. ನೀತಿ ಆಯೋಗ ಏನು ಮಾಡುತ್ತೆ? ತಳಮಟ್ಟದ ಮಾರ್ಗವನ್ನು ಉಪಯೋಗಿಸುತ್ತೆ. ಅದರ ಧ್ಯೇಯಗಳು ಕೂಡ 15 ವರ್ಷಗಳ ಮಾರ್ಗಸೂಚಿಯನ್ನು ಹಾಕ್ಕೊಳ್ತು. 7 ವರ್ಷಗಳ ದೂರದರ್ಶಿತ್ವ ಯೋಜನೆಗಳು ಮತ್ತು ಕಾರ್ಯಯೋಜನೆಯನ್ನು ಒಳಗೊಳ್ಳೋದು.
ಹಾಗೆ ದೇಶದ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂತಹ ಪ್ರಗತಿಯನ್ನು ಹಾಕೋದು. ಇದರಲ್ಲಿ ದೇಶದ ಪ್ರಧಾನಮಂತ್ರಿಯವರು ಇದರ ನೇತೃತ್ವ ವಹಿಸಿರ್ತಾರೆ. ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವಂಥದ್ದು ಕೂಡ ಉಪಾಧ್ಯಕ್ಷರು ಇದನ್ನು ನೆರವೇರಿಸ್ತಾ ಇರ್ತಾರೆ. ಹಾಗಾದರೆ ನೀತಿ ಆಯೋಗವನ್ನು ಯಾಕೆ ಜಾರಿಗೆ ತಂದ್ರಿ ಅನ್ನೋ ಪ್ರಶ್ನೆ ಬರ್ಬೋದು ತಲೆಯಲ್ಲಿ. ನೀತಿ ಆಯೋಗದ ಉದ್ದೇಶಗಳೇನಾಗಿತ್ತು ಅಂತ, ಭಾರತ ಸರ್ಕಾರ ಅತ್ಯುನ್ನತವಾದ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸೋದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವಂಥ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ನೋಡಲ್ ಏಜೆನ್ಸಿಯಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಅಷ್ಟೇ ಅಲ್ಲ, ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಅಂದರೆ ರಿಮೋಟ್ ಏರಿಯಾ ಅಂತ ಕರಿತೀವಿ, ಅತ್ಯಂತ ಹಳ್ಳಿಯಲ್ಲಿರ್ತಕ್ಕಂಥ ಕೆಳಮಟ್ಟದ ಸಂಪನ್ಮೂಲಗಳನ್ನು ಬಳಸ್ಕೊಂಡ್ಬಿಟ್ಟು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಒಂದು ಸಹಕಾರಿ ಫೆಡರಲಿಸಮನ್ನು ಉತ್ತೇಜನ ಮಾಡೋದೇ ಇದರ ಉದ್ದೇಶ ಆಗಿತ್ತು. ಹಾಗಾದರೆ ನೀತಿ ಆಯೋಗದ ಲಕ್ಷಣಗಳೇನೇನು? ನೀತಿ ಆಯೋಗ ವೇಗದಿಂದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೆ, ಹೊಸದನ್ನು ಉತ್ತೇಜನ ಮಾಡಲಿಕ್ಕೆ ಸರ್ಕಾರ ಒಂದು ವ್ಯೂಹಾತ್ಮಕವಾಗಿರ್ತಕ್ಕಂಥ ನೀತಿ ದೃಷ್ಟಿಕೋನವನ್ನು ಒದಗಿಸಿ ಅನಿಯಂತ್ರಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದರೆ ಅವುಗಳನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಮತ್ತು ಅಗತ್ಯ ಜ್ಞಾನ ಕೌಶಲ್ಯಗಳೊಂದಿಗೆ ಕಲಾ ಸಂಪನ್ಮೂಲ ಕೇಂದ್ರವಾಗಿ ತನ್ನನ್ನು ತಾನು ಅಭಿವೃದ್ಧಿಪಡಿಸುವಂಥದ್ದೇ ಇದರ ಮುಖ್ಯ ಒಂದು ಲಕ್ಷಣ ಆಗಿರ್ತದೆ. ಆ ಲಕ್ಷಣವನ್ನು ಒಳಗೊಂಡಾಗ ಮಾತ್ರ ಇವತ್ತು ಡೆವಲಪ್ಮೆಂಟ್ ಆಗ್ಬೋದು. ನೆಕ್ಸ್ಟ್ ನಾವು ಹೇಳ್ತೀವಿ, ಹಾಗಾದರೆ ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಅನ್ನೋವಂಥ ಒಂದು ಪ್ರಾಜೆಕ್ಟ್ ಇದೆ. ಈ ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಮೇಲ್ವಿಚಾರಣೆ ಮೌಲ್ಯಮಾಪನ ಸಂಸ್ಥೆ ಮತ್ತು ಸ್ವಾಯತ್ತ ಸಂಸ್ಥೆ ಜೊತೆಗೆ ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಹಾಗೂ ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂಥ ಎರಡು ಲಗತ್ತಿಸಿದ ಕಚೇರಿಗಳ ಬೆಂಬಲವನ್ನು ಇದು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಕೂಡ ತಿಳ್ಕೊಳ್ಬೋದು. ಹಾಗಾದರೆ ನೀತಿ ಆಯೋಗದ ಎಲ್ಲ ಚಟುವಟಿಕೆಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 4 ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಒಂದು ನೀತಿ ಮತ್ತು ಕಾರ್ಯಕ್ರಮದ ಚೌಕಟ್ಟನ್ನು ಈ ದೇಶಕ್ಕೆ ಹಾಕ್ಕೊಡುತ್ತೆ. ಆಮೇಲೆ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ದೇಶದಲ್ಲೊಂದು ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಮಾಡತಕ್ಕಂಥ ಕಾರ್ಯವನ್ನು ಕೂಡ ಮಾಡುತ್ತೆ. ಜೊತೆಗೆ ಚಿಂತಕರ ಕೂಟ ಮತ್ತು ಜ್ಞಾನ ಹಾಗೂ ನಾವೀನ್ಯ ಸಮೂಹಗಳನ್ನು ಡೆವಲಪ್ಮೆಂಟ್ ಮಾಡೋ ಕೆಲಸಗಳನ್ನು ಇವತ್ತು ನೀತಿ ಆಯೋಗ ನೆರವೇರಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ನೀತಿ ಆಯೋಗದ ಬಗ್ಗೆ ಇನ್ನೂ ಇನ್ ಡೀಟೇಲ್ ಸ್ಟಡಿಯನ್ನು ನೀವು ಮುಂದಿನ ದಿನಗಳಲ್ಲಿ ಎಕನಾಮಿಕ್ಸಲ್ಲಿ, ಕಲಾ ವಿಭಾಗದಲ್ಲಿ ಎಕನಾಮಿಕ್ಸ್ ತೊಗೊಂಡಾಗ ಬಹಳ ಅದ್ಭುತವಾಗಿ ಅಧ್ಯಯನ ಮಾಡ್ತೀರಾ. ಈ ದೇಶದಲ್ಲಿ ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಕೂಡ ನಿಮಗದು ಗೊತ್ತಾಗತ್ತೆ ಅಂತ ಹೇಳ್ಬೋದು. ಇದಿಷ್ಟು ನೀವು ಈ ಪಾಠದಲ್ಲಿ ಅಧ್ಯಯನ ಮಾಡಿದ್ದೀರಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆಯ ಪಾಠ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಿಸುವಂತಾಗಲಿ ಅಂತ ಹೇಳುತ್ತಾ ಈ ವಿಡಿಯೋಕ್ಕೆ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಿ ಯು, ಬಾಯ್.